ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಟೀಚರ್ ನಂತರ ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಇದ್ದಾರೆ. ಸೊ ಯಾವ ಜಿಲ್ಲೆ ಯಾವ ತಾಲೂಕಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಷ್ಟು ಪೋಸ್ಟ್ಗಳು ಖಾಲಿ ಇದೆ, ನಂತರ ಯಾವತ್ತು ಕೊನೆಯ ದಿನಾಂಕ, ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮೊದಲಿಗೆ ಅಂಗನವಾಡಿ ಹೆಲ್ಪರ್ ಅಥವಾ ಅಂಗನವಾಡಿ ಟೀಚರ್ ಕೆಲಸಕ್ಕೆ ಅರ್ಜಿಯನ್ನು ಹಾಕಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕು ಅಂತ ಹೇಳ್ತೀನಿ. ಅಂಗನವಾಡಿ ಹೆಲ್ಪರ್ ಹುದ್ದೆಗಾದರೆ SLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಅಂಗನವಾಡಿ ಟೀಚರ್ ಹುದ್ದೆಗಾದರೆ ನೀವು SLC ನಂತರ PUC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಇನ್ನು ಅದ್ರ ಜೊತೆ ಕಾಮನ್ ಆಗಿ ಇಬ್ಬರಿಗೂ ಸಹ ಈ ಕೆಲವೊಂದು ದಾಖಲಾತಿಗಳು ಇರಬೇಕಾಗುತ್ತೆ. ಹೆಲ್ಪರ್ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥವ್ರು SLC ಆಗಿದ್ರೆ ಸಾಕು. ಟೀಚರ್ ಹುದ್ದೆಗಾದರೆ SLC PUC ಆಗಿರಬೇಕು ಸ್ನೇಹಿತರೆ. ಇನ್ನು ಈ ಒಂದು ಹುದ್ದೆಗೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ. ಅರ್ಜಿ ಸಲ್ಲಿಸಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ ಜೊತೆ ಬೇರೆ ಇಬ್ಬರಿಗೂ ಸಹ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್ ಜೊತೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ. ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಏನಾದರೂ ಅಂಗವಿಕಲರಾಗಿದ್ದರೆ ಅವರ ಒಂದು UD ID ಕಾರ್ಡ್ ಬೇಕಾಗುತ್ತೆ. ನಂತರ ಮದುವೆಯಾಗಿ ಡೈವರ್ಸ್ ಆಗಿದ್ದರೆ ಅವರ ಒಂದು ಡೈವರ್ಸ್ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಮದುವೆಯಾಗಿ ಗಂಡ ಏನಾದರೂ ಡೆತ್ ಆಗಿದ್ದರೆ ಅದೊಂದು ವಿಧವೆ ಪ್ರಮಾಣ ಪತ್ರ ಬೇಕಾಗುತ್ತೆ ಸ್ನೇಹಿತರೆ. ಗಂಡನ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ದಾಖಲಾತಿಗಳಿದ್ದರೆ ಈ ಒಂದು ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಯಾವತ್ತು ಕೊನೆಯ ದಿನಾಂಕ ಅಂತ ಅಂದರೆ ಇದೇ ತಿಂಗಳು ಏಪ್ರಿಲ್ 30/4/2026 ಕೊನೆಯ ದಿನಾಂಕ ಇರುತ್ತೆ. ಅಲ್ಲಿವರೆಗೂ ಕಾಯಕ್ಕೆ ಹೋಗ್ಬಿಡಿ, ಅದಕ್ಕೂ ಮುಂಚೆನೇ ಹಾಕಿ. ಈ ತಿಂಗಳು 30ವರೆಗೂ ಸಹ ಅರ್ಜಿ ಓಪನ್ ಇರುತ್ತೆ. ಇನ್ನು ಯಾವ ಜಿಲ್ಲೆಗೆ ಅಂಗನವಾಡಿ ಟೀಚರ್ ನಂತರ ಹೆಲ್ಪರ್ ಹುದ್ದೆಗೆ ಅರ್ಜಿನ ಕರೆದಿದ್ರಪ್ಪ ಅಂತ ಅಂದರೆ ಕಲಬುರಗಿ ಜಿಲ್ಲೆಯವರು ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ. ಮುಂದಿನ ದಿನದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಬೇರೆ ಜಿಲ್ಲೆಯವ್ರಿಗೂ ಸಹ ಕಾಲ್ ಫಾರಮ್ ಅನ್ನು ಮಾಡ್ತಾರೆ. ಆಗ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಎಷ್ಟು ಹುದ್ದೆಗಳಪ್ಪ ಅಂತ ಅಂದರೆ ಅಂಗನವಾಡಿ ಟೀಚರ್ ಹುದ್ದೆಗಳು ಬಂದುಬಿಟ್ಟು 89, ನಂತರ ಅಂಗನವಾಡಿ ಹೆಲ್ಪರ್ ಬಂದುಬಿಟ್ಟು 329 ಹುದ್ದೆಗಳು ಈ ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ಅಂಗನವಾಡಿ ಟೀಚರ್ ಹೆಲ್ಪರ್ ಹುದ್ದೆಗೆ ಅರ್ಜಿನ ಕರೆದಿದ್ದಾರೆ. ಇನ್ನು ಯಾವ ಗ್ರಾಮಗಳಲ್ಲಿ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದಪ್ಪ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ, ಹತ್ರ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ, ಕಲಬುರಗಿ ಜಿಲ್ಲೆ ಅಂತ ಹೇಳ್ಬಿಟ್ಟು. ನಂತರ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅನ್ನೋ ಸ್ಥಳದಲ್ಲಿ ನಿಮ್ಮ ಒಂದು ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದಮೇಲೆ ಅಧಿಸೂಚನೆ ಸಂಖ್ಯೆ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ಗಮನವಿಟ್ಟು ನೋಡಬೇಕಾಗುತ್ತೆ. AWW ಅಂತ ಅಂದರೆ ಅಂಗನವಾಡಿ ವರ್ಕರ್ ಅಂತ ಹೇಳ್ಬಿಟ್ಟು, ಅಂದರೆ ಅಂಗನವಾಡಿ ಟೀಚರ್ ಅಂತ ಹೇಳ್ಬಿಟ್ಟು. ಅದ್ರ ಕೆಳಗಡೆ AWH ಅಂತಿದೆ ಅಲ್ವಾ, ಹಂಗಂತ ಅಂದರೆ ಅಂಗನವಾಡಿ ಹೆಲ್ಪರ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಅಂಗನವಾಡಿ ಕಾರ್ಯಕರ್ತೆ ಅಂದರೆ ಅಂಗನವಾಡಿ ಟೀಚರ್ ಹುದ್ದೆಗಾದರೆ PUC ಆಗಿರಬೇಕು. ಅಂಗನವಾಡಿ ಹೆಲ್ಪರ್ ಹುದ್ದೆಗಾದರೆ SLC ಆಗಿದ್ರೆ ಸಾಕು ಸ್ನೇಹಿತರೆ. ಈಗ ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಂಗನವಾಡಿ ಟೀಚರ್ ಅಂದರೆ ಕಾರ್ಯಕರ್ತೆ AWW ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅಂದರೆ ಯಾವ ಗ್ರಾಮದಲ್ಲಿ ಎಷ್ಟು ಖಾಲಿ ಇದೆ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇತರರು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಜಿಲ್ಲೆ ಅಂತಿದೆ ನೋಡಿ, ಯಾವ ಜಿಲ್ಲೆ, ನಂತರ ಯೋಜನೆ ಅಂತಿದೆ ನೋಡಿ, ಪ್ರಾಜೆಕ್ಟ್ ಅಂತ, ಯಾವ ತಾಲೂಕು, ಅದಾದಮೇಲೆ ರೂರಲ್ಲು, ಅದಾದಮೇಲೆ ಯಾವ ಗ್ರಾಮ ಪಂಚಾಯಿತಿ ಅಂತ ಬರುತ್ತೆ, ಅದಾದಮೇಲೆ ಗ್ರಾಮದ ಹೆಸರು ಅಂತಿದೆ ನೋಡಿ ಸ್ನೇಹಿತರೆ. ಅಂದರೆ ಯಾವ ಗ್ರಾಮದಲ್ಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸ್ಥಳೀಯ ಸಂಸ್ಥೆಗಳ ಹೆಸರು ಅಂತ ಬರುತ್ತೆ, ಅದು ಬೇಕಾಗಿಲ್ಲ. ನಂತರ ವಾರ್ಡು, ಅದು ಸಹ ಬೇಕಾಗಿಲ್ಲ, ಅದು ಈ ತಾಲೂಕು ಅಥವಾ ಜಿಲ್ಲೆ ಮಟ್ಟದಲ್ಲಿ ಇರುತ್ತಲ್ವ, ಅಲ್ಲಿ ವಾರ್ಡ್ ಅಂತ ಇರುತ್ತೆ. ನೆಕ್ಸ್ಟ್ ಕ್ಯಾಟಗಿರಿ ಅಂತಿದೆ ನೋಡಿ, ಜನರಲ್ ಅಂತ ಹೇಳ್ಬಿಟ್ಟು. ಅಂದರೆ SC ST ಬಿಟ್ಬಿಟ್ಟು ಉಳಿದಂಥ ಪ್ರತಿಯೊಬ್ಬರು ಸಹ ಇಲ್ಲಿ ಅರ್ಜಿಯನ್ನು ಹಾಕೋಬಹುದಾಗಿರುತ್ತೆ. SC ST ಪಂಗಡದವರು, ಪರಿಶಿಷ್ಟ ಜಾತಿ ಅಂತಿದೆ ನೋಡಿ ಸ್ನೇಹಿತರೆ, ಅಲ್ಲಿ SC ಅವರು ಅಪ್ಲೈ ಮಾಡ್ಕೋಬೋದು. ಪರಿಶಿಷ್ಟ ಪಂಗಡ ಅಂತ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ST ಅನ್ನೋದ್ರ ಮೇಲೆ ಪರಿಶಿಷ್ಟ ಪಂಗಡ ಅಂತಿದೆ ನೋಡಿ ಸ್ನೇಹಿತರೆ. ST ಕ್ಯಾಸ್ಟ್ ಅವರು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಹಾಕ್ಕೊಂಡು ಅಪ್ಲೈ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಿಮ್ಮ ಒಂದು ಕಲಬುರಗಿ ಜಿಲ್ಲೆಯ ನಂತರ ಕಲಬುರಗಿ ಯಾವ ತಾಲೂಕಲ್ಲಿ ಬರುತ್ತೆ, ಯಾವ ಗ್ರಾಮದಲ್ಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಲಾಸ್ಟ್ ಆಪ್ಷನ್ ಇದೆ ನೋಡಿ, ಖಾಲಿ ಸ್ಥಾನ ಆಯ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಆ ಒಂದು ರೌಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಕೇಳಿರ್ತಕ್ಕಂಥ ಡೀಟೇಲನ್ನು ಫಿಲ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಯಾಕಂದರೆ ಅರ್ಜಿ ಸಲ್ಲಿಸೋದಕ್ಕೆ ಇದೇ ತಿಂಗಳು 30 ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರೊಳಗಾಗಿ ಅರ್ಜಿಯನ್ನು ಸಲ್ಲಿಸಿ, ಸರ್ವರ್ ಬ್ಯುಸಿ ಆಗೋಗುತ್ತೆ ಕೊನೆಯ ದಿನಗಳಲ್ಲಿ. ಅದೇ ರೀತಿಯಾಗಿ ನೀವು ಬೇರೆ ತಾಲೂಕುಗಳನ್ನು
ಚೆಕ್ ಮಾಡ್ಕೋಬೋದು ಯಾವ ತಾಲೂಕಲ್ಲಿ ಯಾವ ಗ್ರಾಮದಲ್ಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ ಸ್ನೇಹಿತರೆ. ಒಂದು ವೇಳೆ ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳಿಲ್ಲ ಅಂತಂದರೆ ಆದಷ್ಟು ಬೇಗ ರೆಡಿ ಮಾಡಿಕೊಂಡು ಏಪ್ರಿಲ್ 30ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಿಸಿದಂತೆ ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಬೇರೆ ಜಿಲ್ಲೆಗೂ ಸಹ ಬೇರೆ ತಾಲೂಕು ಸಹ ಅಂಗನವಾಡಿ ಟೀಚರ್ ಹೆಲ್ಪರ್ ಹುದ್ದೆಗೆ ಕಾಲ್ಫರ್ ಆಗುತ್ತೆ. ಆಗ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ. ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.